ಸ್ಟಾರ್ಟ್. ನನ್ನ ಹೆಸರು ಕಾವೇರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೃಷ್ಣನ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಕಾವ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸುಧಾಮನ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ರೇವತಿ. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಸುಧಾಮನ ಹೆಂಡತಿ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಗೌರವಿ. ನಾನು 6ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಮಗಳ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಲಕ್ಷ್ಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಗನ ಪಾತ್ರ ಮಾಡುತ್ತಿದ್ದೇನೆ. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೆ ಅದೆಲ್ಲ ದೇವರಿಗೆ ಗೊತ್ತು. ಬಡತನ ನಮ್ಮಲ್ಲಿ ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ಬೇಡಿಕೊಂಡಿರುವುದು ಹೇಗೆ? ಮಕ್ಕಳಿರಲಿ ಅಂದಿದ್ದು ನಿಜ. ಆದ್ರೆ ಅಮ್ಮ ಹಸಿವಾಗಿದೆ, ನನಗೂ ಊಟ ಕೊಡಮ್ಮ. ನೋಡಿದ್ದೀರಾ, ಮಕ್ಕಳೆಲ್ಲ ಹಸಿವಿನಿಂದ ಸಂಗರಾಗಿದ್ದಾವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆಂದು ತಿಳಿದಿದ್ದೆ. ಯಾವುದಕ್ಕೂ ಕಾಲ ಕುಡಿ ಬರಬೇಕಲ್ಲ. ಅಂತೂ ಇಂದು ನಮಗೆ ಬಡತನವೇ ಗತಿ. ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು. ಅದೇ ನಮ್ಮ ಮಾನವ ಧರ್ಮ. ನೀವು ನೀತಿ ಹೇಳುವುದರಲ್ಲಿ ಬಹಳ ಉಂಟೆ. ನೀತಿ ನಿಯಮ ಇದೆಯಂತೆ. ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು. ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅನ್ನುತ್ತೀರಾ? ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಸತ್ಯ ಹೇಳುವಿರಾ? ಶ್ರೀಮಂತರಲ್ಲಿ ನೀವೆಲ್ಲಿ ಏಕೆ ಸುಮ್ಮನೆ ಪಡ ಬಿಡುತ್ತೀರಾ? ಯಾಕೆ ಸುಳ್ಳು ಹೇಳಿ? ನಾನು ಸದಾ ಕೃಷ್ಣ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ. ಕೂಡಿ ಕಲಿಯುತ್ತಿದ್ದೆವು, ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಅಂತಹ ಶ್ರೀಮಂತ ಸ್ನೇಹಿತರಿದ್ದರು ಇಲ್ಲಿವರೆಗೂ ನೀವು ಏಕೆ ಹೋಗಿ ಅವರಲ್ಲಿ ಸಹಾಯ ಕೇಳಲಿಲ್ಲ? ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಆತ್ಮೀಯ ಸ್ನೇಹಿತರಿದ್ದರು ಎಂತ ಸ್ವಾಭಿಮಾನ. ದಯವಿಟ್ಟು ಹೋಗಿ ಕೇಳಿ ಸಹಾಯ. ಹೇಗೆ ಕೇಳುವುದು? ಆತ್ಮೀಯ ಗೆಳೆಯ ಅನ್ನುತ್ತೀರಾ? ಅದು ವೇಳೆ ಅವರು ಸಹಾಯ ಮಾಡೇ